ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಪ್ರಭಾವಿ ಸಚಿವರಾಗಿದ್ದ ಈ ಕುಲಕರ್ಣಿ ಯಾರು? ಧಾರವಾಡದ ಪ್ರಭಾವಿ ಲಿಂಗಾಯತ ನಾಯಕ, ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಶಕ್ತಿಶಾಲಿ ಮುಖ. ಕುಲಕರ್ಣಿ ಯಾರು ಅನ್ನುವ ಪ್ರಶ್ನೆಗೆ ಧಾರವಾಡದ ಪ್ರಭಾವಿ ಲಿಂಗಾಯತ ನಾಯಕ ಕುಲಕರ್ಣಿ ಮತ್ತು ಯೋಗೇಶ್ ಗೌಡ ಇಬ್ಬರು ಕೂಡ ಒಂದೇ ಕ್ಯಾಸ್ಟ್. ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ರಾಜಕಾರಣಿ, ಸಹಕಾರ ಕ್ಷೇತ್ರದಿಂದ ರಾಜಕೀಯ ಎಂಟ್ರಿ ಕೊಟ್ಟ ವಿನಯ್ ಕುಲಕರ್ಣಿ ಹೈನುಗಾರಿಕೆ, ಹಾಲಿನ ಒಕ್ಕೂಟದ ಮೂಲಕ ರಾಜಕೀಯ ಬುನಾದಿಯನ್ನು ಗಿಟ್ಟಿಸಿಕೊಂಡರು. ಸಿದ್ದರಾಮಯ್ಯರ ಸಂಪುಟದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿದ್ದ ನಾಯಕ, ಧಾರವಾಡ ಗ್ರಾಮೀಣದಲ್ಲಿ ಸತತವಾಗಿ ಕಾಂಗ್ರೆಸ್ ಪರ ಅಲೆ ಎಬ್ಬಿಸಿದ್ದ ಯುವ ನಾಯಕ, ಅಬ್ಬರದ ರಾಜಕಾರಣಕ್ಕೆ ಇನ್ನೊಂದು ಹೆಸರಾಗಿದ್ದ ವಿನಯ್ ಕುಲಕರ್ಣಿ. ಬಲ ಪ್ರದರ್ಶನ ಮತ್ತು ಬೆಂಬಲಿಗರ ಪಡೆಯೇ ಇವರ ಶಕ್ತಿ. ರಾಜಕೀಯ ಜೀವನಕ್ಕೆ ತಿರುವು ಕೊಟ್ಟ 2016ರ ಮೆಗಾ ಕೊಲೆ ಪ್ರಕರಣ, ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ. ಸಿಬಿಐ ಬಲೆಗೆ ಬಿದ್ದಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಈಗಾಗಲೇ 10 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿರುವ ಕುಲಕರ್ಣಿ ಜಿಲ್ಲಾ ಪ್ರವೇಶ ನಿರ್ಬಂಧದ ನಡುವೆಯೂ ಚುನಾವಣೆಯಲ್ಲಿ ಜಯಗಂಡಿದ್ರು. ಧಾರವಾಡಕ್ಕೆ ಹೋಗದೆಯೇ ಚುನಾವಣೆ ಗೆದ್ದಿದ್ದ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ದೋಷಿ ಪಟ್ಟದಿಂದ ನಲುಗಿದ ವರ್ಚಸ್ಸು ಈತನದ್ದು. ಶಾಸಕ ಸ್ಥಾನಕ್ಕೆ ಕುತ್ತು ಚುನಾವಣಾ ರಾಜಕೀಯ ಅಂತ್ಯ ಆಗುತ್ತಾ? ವಿನಯ್ ಕುಲಕರ್ಣಿ ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಬದಲಾಗಿ ಈ ಪ್ರಕರಣದಲ್ಲಿ ತನ್ನ ಜಿಲ್ಲೆಗೆ ನಿರ್ಬಂಧ ಇದ್ದರೂ ಕೂಡ ಜಿಲ್ಲೆಗೆ ಕಾಲಿಡದೆ, ಜಿಲ್ಲೆಯಲ್ಲಿ ಓಡಾಡದೆ, ಆ ಜಿಲ್ಲೆಯಲ್ಲಿ ಗೆದ್ದು ಬೀಗಿದ್ದ ಒಬ್ಬ ಅಪರೂಪದ ರಾಜಕಾರಣಿ. ಸ್ವಕ್ಷೇತ್ರಕ್ಕೆ ಕಾಲಿಡದಲೆ ಗೆಲ್ಲೋ ಒಬ್ಬ ಛಲದಂಕ ಮಲ್ಲ ಇದ್ರೆ ಅದು ಕುಲಕರ್ಣಿನೇ. ಕುಲಕರ್ಣಿ ಕೊಲೆಗಾರ ಅನ್ನೋದು ಹೀಗಲ್ವಾ? ಎಲೆಕ್ಷನ್ ಆಗೋ ಸಂದರ್ಭದಲ್ಲಿ ಆ ವಿಚಾರ ಮುನ್ನೆಲೆಗೆ ಬಂದಿರಲಿಲ್ಲ, ಬದಲಾಗಿ ಸ್ವಕ್ಷೇತ್ರದಲ್ಲಿ ಈತನ ಪರ ಅಲೆ ಇತ್ತು. ಅಬ್ಬರದ ರಾಜಕಾರಣಕ್ಕೆ ಇನ್ನೊಂದು ಹೆಸರೇ ಕುಲಕರ್ಣಿ. ಬಲ ಪ್ರದರ್ಶನ. ಈ ಮನುಷ್ಯನ ನಾಮಿನೇಷನ್ ಫೈಲ್ ಆಗೋ ಸಂದರ್ಭದಲ್ಲಿ ಲಾರಿಗಟ್ಟಲೆ ಜನ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈತ ಭಾಗಿಯಾದ. ಸಿಬಿಐ ಬಲೆಗೆ ಬಿದ್ದಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಇವರ ಕೊಲೆಯ ಸ್ವರೂಪ ಹಂತ ಹಂತವಾಗಿ ಬಯಲಿಗೆ ಬಂತು. 10 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ್ರು ಕುಲಕರ್ಣಿ. ಹಿಂಡಲಗ, ಪರಪ್ಪನ ಅಗ್ರಹಾರ ಸೇರಿ 10 ತಿಂಗಳು ಜೈಲುವಾಸ ಅನುಭವಿಸಿದ ಕುಲಕರ್ಣಿಗೆ ಇವತ್ತು ಮತ್ತೊಂದು ಶಾಕ್ ಕಾದಿದೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ದೋಷಿ ಅಂತ ನಿನ್ನೆ ಸಾಬೀತಾಯಿತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟಗೊಳ್ಳುತ್ತೆ. ಇವರ ರಾಜಕೀಯ ಪ್ರವೇಶ ಒಂದು ಅಚ್ಚರಿಯ ಪ್ರವೇಶ. ಅದು ವಿನಯ್ ಕುಲಕರ್ಣಿ ಹೈನುಗಾರಿಕೆ, ಹಾಲಿನ ಒಕ್ಕೂಟದ ಮೂಲಕ ರಾಜಕೀಯ ಬುನಾದಿ. ಸಿದ್ದರಾಮಯ್ಯರ ಸಂಪುಟದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿದ್ದ ನಾಯಕ, ಜೊತೆಗೆ ಧಾರವಾಡ ಗ್ರಾಮೀಣದಲ್ಲಿ ಸತತವಾಗಿ ಕಾಂಗ್ರೆಸ್ ಪರ ಅಲೆ ಎಬ್ಬಿಸಿದ್ದ ಒಬ್ಬ ಪ್ರಭಾವಿ ಮಂತ್ರಿಯಾಗಿದ್ದ. ಅಬ್ಬರದ ರಾಜಕಾರಣಕ್ಕೆ ವಿನಯ್ ಕುಲಕರ್ಣಿ ಹೆಸರುವಾಸಿ. ಬಲ ಪ್ರದರ್ಶನ ಮತ್ತು ಬೆಂಬಲಿಗರ ಪಡೆಯೇ ಇವರ ಶಕ್ತಿಯಾಗಿತ್ತು. ರಾಜಕೀಯ ಜೀವನಕ್ಕೆ ತಿರುವು ಕೊಟ್ಟಿದ್ದು ಮಾತ್ರ 2016ರ ಈ ಕೊಲೆ ಪ್ರಕರಣ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾದರೂ ಸಿಬಿಐ ಬಲೆಗೆ ಬಿದ್ದಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಈಗಾಗಲೇ 10 ತಿಂಗಳ ಕಾಲ ಜೈಲುವಾಸ ಅನುಭವಿಸಿರುವಂತಹ ಕುಲಕರ್ಣಿ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧದ ನಡುವೆಯೂ ಕೂಡ ಚುನಾವಣೆಯಲ್ಲಿ ಜಯಗಂಡ್ರು. ಧಾರವಾಡಕ್ಕೆ ಹೋಗದೆಯೇ ಚುನಾವಣೆ ಗೆದ್ದಿದ್ದ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ದೋಷಿ ಪಟ್ಟದಿಂದ ನಲುಗಿದಂಥ ವರ್ಚಸ್ಸಿವರದ್ದು. ಶಾಸಕ ಸ್ಥಾನಕ್ಕೂ ಕುತ್ತು ಚುನಾವಣಾ ರಾಜಕೀಯ ಅಂತ್ಯ. ನ್ಯಾಯಾಲಯದ ತೀರ್ಪಿನಿಂದ ಕಳೆಗುಂದಿದ್ದ ವಿನಯ್ ಕುಲಕರ್ಣಿಯ ರಾಜಕೀಯ ಹಾದಿ ಇವತ್ತು ಭಾಗಶಃ ಈ ತೀರ್ಪಿನ ಮುಖೇನ ಅಂತ್ಯಗೊಳ್ಳುತ್ತಾ ಅಥವಾ ಬೇರೆ ಕಾನೂನು ರಕ್ಷಣೆ ಸಿಗುತ್ತಾ ಕಾದು ನೋಡಬೇಕು. ಆದರೆ ವಿನಯ್ ಕುಲಕರ್ಣಿ ಮಾತ್ರ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ನಿನ್ನೆ ವರ್ಡಿಕ್ಟ್ ಪ್ರಕಟಗೊಂಡ ನಂತರ ನ್ಯಾಯಾಲಯದಿಂದ ಹೊರಗೆ ಬಂದಾಗ ಮಕ್ಕಳ ಮುಖ ನೋಡಿ ಗಳಗಳನೆ ಕಣ್ಣಲ್ಲಿ ನೀರು ಬಂತವ್ರದ್ದು. ಎರಡೆರಡು ತರಹದ ಭಾವನಾತ್ಮಕ ಘರ್ಷಣೆ. ಅದು ಒಂದು ತೀರ್ಪು, ಮತ್ತೊಂದು ಮಕ್ಕಳು ಎದುರು ಬದರಾಗಿತ್ತು. ಸೊ ಇವೆಲ್ಲವೂ ಸೇರಿದಾಗ ಅದೊಂದು ಭಾವನಾತ್ಮಕ ಸಂಘರ್ಷ ಆಗುತ್ತೆ. ಅದರ ಭಾಗವಾಗಿ ಕಣ್ಣೀರಿಟ್ಟು ಭಾವುಕರ ಆದರು. ಇನ್ನೇನು ಪೊಲೀಸ್ನವ್ರು ತನ್ನ ಕಸ್ಟಡಿಗೆ ತಗೋಬೇಕು ಅಷ್ಟೊತ್ತಿಗೆ ಅದಾಗಲಿ ಮಾಧ್ಯಮದವ್ರು ಬಂದರು. ಕೇಳೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು, ನ್ಯಾಯಾಂಗ ವ್ಯವಸ್ಥೆಗೆ ನಾವು ಬದ್ಧರಾಗಬೇಕು, ನ್ಯಾಯಾಂಗ ತೀರ್ಪಿಗೆ ನಾವು ಬದ್ಧರಾಗಬೇಕು. ಸೊ ಆ ಹೇಳಿಕೆಯಲ್ಲೊಂದು ಪಶ್ಚಾತ್ತಾಪದ ಸಿಂಪ್ಟಮ್ಸು ಕಾಣ್ತಾ ಇತ್ತು. ಮಾಡಿದ ತಪ್ಪಿಗೆ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಆಗಿದೆ. ಆ ಕೊಲೆ ಮಾಡಬಾರ್ದಾಗಿತ್ತು, ನಾನು ಆ ಕೊಲೆಗೆ ಸಾಥ್ ಕೊಡಬಾರ್ದಾಗಿತ್ತು, ಆ ಕೊಲೆಗೆ ಸುಪಾರಿ ಕೊಡಬಾರ್ದಾಗಿತ್ತು. ಆರೋಪಿಗಳಿಗೆ ಏನಾದರೂ ಹೇಳುವುದು ಇದೆಯೇ? ಪೀಠದ ಪ್ರಶ್ನೆ.
ವಿಶೇಷ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರ ಪೀಠ ನಾವು ನಿರಪರಾಧಿಗಳು ಎ2 ವಿಕ್ರಮ್ ಹೇಳಿಕೆ. ಪೀಠ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳುತ್ತೆ. ವಿಕ್ರಮ್ ಲಾಂಡ್ರಿ ಅಂಗಡಿ ಇತ್ತು ಅಂತ ಹೇಳಿ ಆರೋಪಿ ಹೇಳ್ತಾರೆ. ಅಪರಾಧಿ ಕೀರ್ತಿ ಕುಮಾರ್ ಒಂದು ಸಣ್ಣ ಮಗು ಇದೆ ಅಂತ ಹೇಳಿ ಪೀಠದ ಮುಂದೆ ಹೇಳ್ಕೊಂಡಿದ್ದಾರೆ. ತಂದೆ ತಾಯಿ ಇದ್ದಾರೆ, ಹೆಂಡತಿ ಮತ್ತು ನಾನು ಇದ್ದೇನೆ. ಸಿಹಿ ತಿನಿಸಿನ ಅಂಗಡಿ ಜೊತೆಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದೆ ಅಂತ ಹೇಳಿ ಆರೋಪಿ. ಅಪರಾಧಿ ಸಂದೀಪ್ ಜೊತೆ ಕೇಳಲಾಯ್ತು, ಏನ್ ಕೆಲಸ ನಿಮ್ದು ಅಂತ. ನಾನು ಡ್ರೈವರ್ ಆಗಿದ್ದೀನಿ ಸ್ವಾಮಿ ಅಂತ ಅವರು. ಬಾಡಿಗೆ ಮನೆಯಲ್ಲಿದ್ದೆ, ತಂದೆ ತಾಯಿ ಬೇರೆ ಇದ್ದಾರೆ. ಆರೋಪಿ ಸಂದೀಪ್ ಹೇಳುವಂತಹದ್ದು. ನನಗೆ 3 ಮಕ್ಕಳಿದ್ದಾರೆ ಅಂತ ಹೇಳಿ ಮತ್ತೊಬ್ಬ ಅಪರಾಧಿ ವಿನಾಯಕ್. ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದೇನೆ. ವಿನಾಯಕ್ ಮನೆಯಲ್ಲಿ ನಾನೊಬ್ಬನೇ ಕೆಲಸ ಮಾಡ್ತಿದ್ದವನು. ವಿನಾಯಕ್ ಪೀಠದ ಮುಂದೆ ಹೇಳ್ಕೊಂಡಿದ್ದಾರೆ. ಆರೋಪಿಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಕಟ್ಟ ಕಡೆಯದಾಗಿ ಪೀಠ ಕೇಳಬಹುದಾದಂತಹ ಒಂದಷ್ಟು ಸಂಭಾವ್ಯ ಪ್ರಶ್ನೆಗಳಿದ್ದಾವೆ. ಸಂಭಾವ್ಯ ಅಲ್ಲ, ಪೀಠ ಕೇಳಿರುತ್ತೆ. ಏನು ಮಾಡ್ತಾ ಇದ್ದೀರಿ, ಕೊನೆಯದಾಗಿ ನಿಮಗೇನಾದ್ರೂ ಹೇಳೋದಕ್ಕಿದೆಯಾ, ಇನ್ನೇನು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ, ನಿಮ್ಮ ಮನೆ ಮಠ, ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಗತಿಗಳೇನು, ನಿಮ್ಮ ಸಾಮಾಜಿಕ ಸ್ಥಿತಿಗತಿಗಳೇನು, ನಿಮ್ಮ ವೈಯಕ್ತಿಕ ಬದುಕೇನು, ಇವೆಲ್ಲವೂ ಕೂಡ ಕೇಳಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆರೋಪಿಗಳು ಸಿಂಪತಿ ಬರೋ ತರಹದ್ದೇ ಕೆಲವೊಂದು ಕಾರಣಗಳನ್ನು ಹೇಳ್ತಾರೆ. ಏನೂ ಇಲ್ಲ, ಎಲ್ಲ ಕಳ್ಕೊಂಡಿದ್ದೀನಿ, ಮನೇಲಿರೋದು ಒಬ್ಬರು ಹೆಂಡತಿ, ಒಬ್ಬರು ತಾಯಿ, ಕಷ್ಟದಲ್ಲಿದ್ದೀನಿ, ತೀರಾ ಕಷ್ಟದಲ್ಲಿದ್ದೀನಿ, ಈ ಥರದ ಸಾಕಷ್ಟು ಭಾವನಾತ್ಮಕವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಹಾಗೇನೆ ಈ ವಿನಯ್ ಕುಲಕರ್ಣಿಯ ಪ್ರಕರಣದಲ್ಲೂ ಕೂಡ ಪೀಠ ಒಂದಷ್ಟು ಆರೋಪಿಗಳಿಗೂ ಮತ್ತು ಅಪರಾಧಿಗಳಿಗೂ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತು. ಏನು ಮಾಡ್ಕೊಂಡಿದ್ದೀರಿ? ವಿನಾಯಕ್ ಅನ್ನೋ ಆರೋಪಿ ಹೇಳ್ತಾನೆ, ಮನೇಲಿ ನಾನು ಒಬ್ಬನೇ ಕೆಲಸ ಮಾಡ್ತಿರೋದು, ನನ್ನ ಕುಟುಂಬಕ್ಕೆ ಆಧಾರ ಆಗಿರೋದು ನಾನೊಬ್ಬನೇ. ಆರೋಪಿಗಳಿಗೆ ಏನಾದರೂ ಹೇಳೋದಕ್ಕಿದೆಯಾ ಅಂತ ಕೇಳಿದಾಗ ವಿಶೇಷ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರಿದ್ದ ಪೀಠ ನಾವು ನಿರಪರಾಧಿಗಳು ಅಂತ ಹೇಳಿ ಎ2 ಅಂದರೆ ಈ ಪ್ರಕರಣದ 2ನೇ ಆರೋಪಿ ವಿಕ್ರಮ್ ಹೇಳ್ತಾನಂತೆ. ಏನು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಪೀಠ ಕೇಳಿದಾಗ ನಾನು ಲಾಂಡ್ರಿ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅಪರಾಧಿ ಕೀರ್ತಿ ಕುಮಾರ್ ಒಂದು ಸಣ್ಣ ಮಗು ಇದೆ ಅಂತ ಹೇಳ್ತಾರಂತೆ. ತಂದೆ ತಾಯಿ ಇದ್ದಾರೆ, ಹೆಂಡತಿ ಮತ್ತು ನಾನು ಇದ್ದೇನೆ. ಸಿಹಿ ತಿನಿಸಿನ ಅಂಗಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದೀನಿ. ಅಪರಾಧಿ ಸಂದೀಪ್ ಆಟೋ ಡ್ರೈವರ್ ಆಗಿದ್ದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಬಾಡಿಗೆ ಮನೆಯಲ್ಲಿದ್ದೀನಿ, ತಂದೆ ತಾಯಿ ಬೇರೆ ಇದ್ದಾರೆ. ಸಂದೀಪ್ ಅನ್ನೋ ಆರೋಪಿ ಮಾತನಾಡಿರುವಂತಹದ್ದು. ನನಗೆ 3 ಮಕ್ಕಳಿದ್ದಾರೆ ಅಂತ ಹೇಳಿ ಮತ್ತೊಬ್ಬ ಅಪರಾಧಿ ವಿನಾಯಕ್ ಹೇಳ್ಕೊಂಡಿರುವಂತಹದ್ದು. ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟಗೊಳ್ಳುತ್ತೆ. ಕಟಕಟೆಯಲ್ಲಿ ನಿಂತಿರುವ ಆರೋಪಿಗಳು ಮತ್ತು ಅಪರಾಧಿಗಳ ಹಣೆ ಬರಹ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಗೊತ್ತಾಗುತ್ತೆ. ಎಷ್ಟು ವರ್ಷ ಶಿಕ್ಷೆ, ಏನು ಮಾಡಬೇಕು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಅಪರಾಧಿ ಅಥವಾ ಆರೋಪಿಗಳ ಕಣ್ಣ ಮುಂದೆ ಕಾನೂನು ಮಾರ್ಗಗಳಿದೆಯಾ ಅಂತ ಕೇಳಿದ್ರೆ ಇದೆ. ಸೆಷನ್ಸ್ ಕೋರ್ಟಲ್ಲಿ ವರ್ಡಿಕ್ಟ್ ಬಂದರೆ ಹೈಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟ್ಗಿಂತಲೂ ದೊಡ್ಡ ಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸೊ ಹೀಗೆ ನಾನಾ ಕಾನೂನು ಮಾರ್ಗಗಳಿರ್ತವೆ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ. ಸೊ ಆ ಮಾರ್ಗಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಅನ್ನುವಂತಹದ್ದು ಕೂಡ ಕೆಲವೊಮ್ಮೆ ಮ್ಯಾಟ್ರ್ ಆಗುತ್ತೆ. ಹೀನಸ್ ಪ್ರಕರಣಗಳಂತಹ ಅತಿ ಸೂಕ್ಷ್ಮ ಪ್ರಕರಣಗಳಲ್ಲಿ, ಕೊಲೆ ಮರ್ಡರ್ ಪ್ರಕರಣಗಳಲ್ಲಿ ಕೆಳ ನ್ಯಾಯಾಲಯ ಕೊಟ್ಟಿರುವ ಆದೇಶವನ್ನು ಮೇಲಿನ ನ್ಯಾಯಾಲಯವು ಎತ್ತಿ ಹಿಡಿಯೋದು ಅನೇಕ ಬಾರಿ ಕಂಡಿದೆ. ಸೊ ಹಿಂಗಿದ್ದಾಗ ಈ ಪ್ರಕರಣಗಳಲ್ಲೂ ಕೂಡ ಅದೇ ಆಗಬಹುದು ಅನ್ನೋ ಶಂಕೆಗಳಿದ್ದಾವೆ. ಕೆಳ ನ್ಯಾಯಾಲಯ ಕೊಟ್ಟಂತಹ ತೀರ್ಪು ಒಂದು ವೇಳೆ ಈ ಅಪರಾಧಿ ಅಥವಾ ಆರೋಪಿಗಳು ಮೇಲ್ಮನವಿ ಸಲ್ಲಿಕೆ ಮಾಡಿದ್ರೆ ಕೆಲವೊಮ್ಮೆ ಮೇಲ್ಕೋರ್ಟ್ಗಳು ಕೂಡ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನು ಎತ್ತಿ ಹಿಡಿಯುತ್ತೆ. ಇನ್ನು ಈ ಪ್ರಕರಣದಲ್ಲಿ ಏನೇನು ಆಗುತ್ತೋ, ಮುಂದಿನ ಅಪ್ಡೇಟ್ಸ್ಗಳದವೆಲ್ಲ, ರಾಜಕೀಯಕ್ಕೆ ಅಂತ್ಯ ಆಗುತ್ತೋ ಅಥವಾ ಕಾನೂನು ರಕ್ಷಣೆ ಸಿಗುತ್ತೋ, ಎಲ್ಲವನ್ನು ಕಾದು ನೋಡಬೇಕಿದೆ. ಸೊ ಈಗಾಗಲೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಕ್ಕೆ ಕೆಲವೇ ಕ್ಷಣಗಳಲ್ಲಿದೆ. 27 ವರ್ಷದಿಂದ ರಾಜಕೀಯದಲ್ಲಿದ್ದೇನೆ, ವಿನಯ್ ಕುಲಕರ್ಣಿ ಹೇಳ್ಕೊಳ್ಳೋದು ಪೀಠದ ಮುಂದೆ. ನನ್ನ ಜೀವನದಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ರಾಜಕೀಯ ಪ್ರತೀಕಾರಕ್ಕಾಗಿ ಈ ಕೆಲಸ ಮಾಡಿದ್ದಾರೆ. 3 ಮಕ್ಕಳಿದ್ದು ಅವರು ಮದುವೆಗೆ ಬಂದಿದ್ದಾರೆ. 3 ಬಾರಿ ಶಾಸಕನಾಗಿದ್ದೇನೆ. ವಿನಯ್ ಕುಲಕರ್ಣಿ ಹೇಳೋದು ಯಾರಿಗೂ ಅನ್ಯಾಯ ಮಾಡಿಲ್ಲ, ಈ ಗಳಿಗೆವರೆಗೂ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅವರು. 27 ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯನಾಗಿದ್ದೀನಿ,
ವಿನಯ್ ಕುಲಕರ್ಣಿ ಕಟಕಟೆಯಲ್ಲಿ ನಿಂತು ಹೇಳಿಕೊಳ್ಳುವ ಭಾವನಾತ್ಮಕ ಉತ್ತರ ಇದು. ನನ್ನ ಜೀವನದಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ರಾಜಕೀಯ ಪ್ರತೀಕಾರಕ್ಕಾಗಿ ಕೆಲಸ ಮಾಡ್ತಿದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ಅಂತ. ನನಗೆ ವಯಸ್ಸಿಗೆ ಬಂದ 3 ಮಕ್ಕಳಿದ್ದಾರೆ, ಮದುವೆ ವಯಸ್ಸಿಗೆ ಬಂದವರು. 3 ಬಾರಿ MLA ಆಗಿದ್ದೀನಿ, ನಾನು ಜನಸೇವೆ ಮಾಡ್ತಾ ಇದ್ದೀನಿ 15 ವರ್ಷದಿಂದ. 2 ಬಾರಿ ಸಂಸತ್ ಚುನಾವಣೆಯಲ್ಲಿ ನಿಂತು ಸೋತಿದ್ದೇನೆ, 1 ಬಾರಿ ಸಚಿವನಾಗಿದ್ದೇನೆ. ಇದು ವಿನಯ್ ಕುಲಕರ್ಣಿಯ ಮಾತು. ಒಟ್ಟು 3500 ಹಸು ಎಮ್ಮೆ ಇದ್ದಾವೆ, ಮ್ಯಾನೇಜ್ ಮಾಡಬೇಕು. ಈ ಪ್ರಕರಣದಿಂದಾಗಿ ನನ್ನ ಕ್ಷೇತ್ರದ ಜನರಿಗೂ ಅನ್ಯಾಯವಾಗಿದೆ. ಕುಲಕರ್ಣಿ 27 ವರ್ಷ ಆಯ್ತು ರಾಜಕೀಯಕ್ಕೆ ಬಂದು, ಯಾರಿಗೂ ಅನ್ಯಾಯ ಮಾಡಿಲ್ಲ. ನನ್ನ ರಾಜಕೀಯ ಬದುಕಿನಲ್ಲಿ ಯಾರೊಬ್ಬರಿಗೂ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತಾರೆ. ಕಟಕಟೆಯಲ್ಲಿ ನಿಂತ್ಕೊಂಡಾಗ ಎಲ್ರಿಗೂ ನೆನಪಾಗೋದು ಇದೊಂದೇ ವಿಚಾರ, ಮಾಡಿರೋ ಒಳ್ಳೆ ಕೆಲಸಗಳು ಮಾತ್ರ ನೆನಪಾಗ್ತವೆ. ಇನ್ನು ತಿವಿದಿದ್ದು, ಚುಚ್ಚಿದ್ದು, ಹಾಕಿದ್ದು, ಇರ್ದಿದ್ದು ಯಾವುದು ನೆನಪಾಗೋದಿಲ್ಲ. CBI ಎನ್ನುವಂತಹ ತನಿಖಾ ತಂಡ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಾಗ ಮೊದಲು ರಕ್ತದ ವಾಸನೆ ಅವರ ನಾಸಿಕಕ್ಕೆ ಬಡಿದಿದ್ದು ಕುಲಕರ್ಣಿಯ ಮನೆ ಕಡೆಯಿಂದ. ಇನ್ನುಳಿದ ಆರೋಪಿಗಳ ಮನೆ ಕಡೆಯಿಂದ ವಾಸನೆ ಬಂದಿದ್ದ ಮೇಲೆ ಮೊದಲು CBI ತನಿಖಾ ತಂಡದ ನಾಸಿಕಕ್ಕೆ ರಕ್ತದ ವಾಸನೆ ಬಂದಿದ್ದು ಕುಲಕರ್ಣಿ ಮನೆ ಕಡೆಯಿಂದ. ಈಗ ಕಟಕಟೆಯಲ್ಲಿ ನಿಂತು ಭಾವನಾತ್ಮಕ ನೋಡಿ, ಆರೋಪಿಗಳಿಗೂ ಅಪರಾಧಿಗಳಿಗೂ ಕಾನೂನೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಕಟ್ಟಕಡೆಯದಾಗಿ ನಿಮ್ಮ ಕಡೆಯ ಹೇಳಿಕೆಗಳನ್ನು ಹೇಳಿ ಅಂತೇಳಿ ಕಟಕಟೆಯಲ್ಲಿ ನಿಲ್ಲಿಸೇ ಕೇಳುತ್ತೆ ಕಾನೂನು. ಆ ಸಂದರ್ಭದಲ್ಲಿ ಅವರವರ ಭಾವಕ್ಕೆ ತಕ್ಕ ಹಾಗೆ ಅವರು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ನ್ಯಾಯಾಂಗ ಎಲ್ಲವನ್ನೂ ಕೂಡ ನಿಷ್ಪಕ್ಷಪಾತವಾಗಿ ಗಮನಿಸಿ ಕಟ್ಟಕಡೆಯದಾಗ ಒಂದು ತೀರ್ಪು ಪ್ರಕಟ ಮಾಡುತ್ತೆ. 2 ಬಾರಿ MP ಎಲೆಕ್ಷನ್ಗೆ ನಿಂತ್ಕೊಂಡಿದ್ರು ಕುಲಕರ್ಣಿ, ಆದರೆ ಅದರಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದ್ರು. 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 3 ಬಾರಿಯೂ MLA ಆದರು. 3500 ಎಮ್ಮೆಗಳಿದಾವಂತೆ, ಹಸುಗಳು ಎಲ್ಲ ಸೇರಿ ಜಾನುವಾರುಗಳು 3500. ಅದರ ಗತಿ ಏನು ಅನ್ನೋದು ಕಟಕಟೆಯಲ್ಲಿ ನಿಂತು ಕೊಟ್ಟ ಹೇಳಿಕೆ. ನನ್ನ ಕ್ಷೇತ್ರದ ಮತದಾರರಿಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗುತ್ತೆ, ನಾನೇನಾದ್ರು ಜೈಲು ಸೇರಿದ್ರೆ. ನನ್ನ ಕ್ಷೇತ್ರಕ್ಕೆ ಅನೇಕ ಬಾರಿ ಸಾಧ್ಯಾಂತ ಅನುದಾನಗಳನ್ನು ತಂದಿದ್ದೀನಿ. ನಾನು ಜೈಲಲ್ಲಿ ಕೂತ್ಕೊಂಡ್ರೆ ಅನುದಾನ ತಂದು ಕೊಡೋರು ಯಾರು, ಜನಸೇವೆ ಮಾಡೋರು ಯಾರು? ವಿನಯ್ ಕುಲಕರ್ಣಿ ಲಿಟ್ರಲಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ. ಅವ್ರ ಮುಂದಿನ ಯಾವ ಆಯ್ಕೆಗಳೇ ಇಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಸೊ ಏನಾದೀತು? ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿಲ್ಲ. 7 ವರ್ಷಕ್ಕಿಂತಲೂ ಹೆಚ್ಚು ಶಿಕ್ಷೆ ಆದರೆ ಅಸೆಂಬ್ಲಿ ಎಲೆಕ್ಷನ್ಗೆ ನಿಂತುಕೊಳ್ಳೋ ಅವಕಾಶನೇ ಇರೋದಿಲ್ಲ 2028ಕ್ಕೆ. 2 ವರ್ಷಕ್ಕಿಂತ ಹೆಚ್ಚಿಗೇನಾದರೂ ಶಿಕ್ಷೆ ಪ್ರಮಾಣ ಆದರೆ ಈಗಿರೋ ಹಾಲಿ ಶಾಸಕ ಸ್ಥಾನವೂ ಅಸಿಂದಾಗುತ್ತೆ. ಸೊ ಕೈಯಲ್ಲಿ ಅಧಿಕಾರ ಇರೋದಿಲ್ಲ, ಒಬ್ಬ ಸಾಮಾನ್ಯ ವಿನಯ್ ಕುಲಕರ್ಣಿಯಾಗಿ ಮಾರ್ಪಡ್ತಾರೆ. ಕಪ್ಪು ಸಲಾಖೆಯ ಒಳಗಿರೋ ಕರಾಳ ರಾತ್ರಿಯ ಕರಾಳ ಕೋಣೆಯಲ್ಲಿ ಕೂತ್ಕೋಬೇಕಾಗುತ್ತೆ ಸೊಳ್ಳೆ ಹೊಡ್ಕೊಂಡು. ಸೊ ಈ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಒಂದು ಕೊಲೆ ಪ್ರಕರಣ. ಒಬ್ಬ ಸರ್ವೇ ಸಾಧಾರಣ ವ್ಯಕ್ತಿಯ ವಿರುದ್ಧ ಕೇಳಿ ಬಂದಿದ್ದ ಪ್ರಕರಣ ಅಲ್ಲ ಇದು. ಬದಲಾಗಿ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಜನರು ಸೇವೆ ಮಾಡ್ತೀನಿ ಅಂತ ಹೇಳಿ ಶಾಸಕ ಎನ್ನುವಂತಹ ಸ್ಥಾನವನ್ನು ಗಳಿಸಿದ್ದ ಒಬ್ಬ ಮಾಜಿ ಮಂತ್ರಿ ಕಥೆ ಇದು. ಕ್ರಿಮಿನಲ್ ಕೇಸುಗಳಲ್ಲಿ ಆಸಕ್ತಿ ವಹಿಸುವಂತಹ ಜನಪ್ರತಿನಿಧಿಗಳಿಗೆ ಇದೊಂದು ಪಾಠ ಆಗಬೇಕು. ಕೊಲೆ ಮಾಡಿ ಕೊಡವುಕೊಂಡು ಪಾರಾಗ್ತೀನಿ ಅನ್ನುವಂತಹ ಗಾಢ ನಂಬಿಕೆಗೆ ಬಿದ್ದಿರುವಂತಹ ರಾಜಕಾರಣಿಗಳಿಗೆ ಇದೊಂದು ಪಾಠ ಆಗಬೇಕು. ನೀವು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೆತ್ತಲೆ ಆಗ್ತೀರಿ. 10 ವರ್ಷ ನಿಮ್ಮನ್ನ ಕಾದು ಅದಾದ ನಂತರ ಅಪರಾಧಿ ಅಂತ ಹೇಳುತ್ತೆ ಅನ್ನುವುದಾದರೆ ನಮ್ಮ ಕಾನೂನಿನಲ್ಲಿ ತನಿಖಾ ಸೂತ್ರಗಳಿದ್ದಾವೆ. ಆ ತನಿಖೆ ಪೂರ್ಣಗೊಂಡ ನಂತರ ಇವತ್ತು ತೀರ್ಪು ಪ್ರಕಟ, ನಿನ್ನೆ ತೀರ್ಪು ಪ್ರಕಟ ಆಯಿತು, ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟಗೊಳ್ಳುತ್ತೆ. ಇವತ್ತು ಹೇಳ್ತಾ ಇದ್ವಿ ನಾವು, CBI ಪರ ವಕೀಲರು ವಾದ ಮಾಡ್ತಾ ಇದ್ರು, ವಿನಯ್ ಕುಲಕರ್ಣಿ ಒಬ್ಬ ಜನಪ್ರತಿನಿಧಿಯಾಗಿ ಮಾಡಬಾರದ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಗಲ್ಲು ಶಿಕ್ಷೆ ಕೊಡಿ ಅಂಥೇಳಿ ನಾವು ಕೇಳ್ಕೊಳ್ಳೋದಿಲ್ಲ, ಬದಲಾಗಿ ಅಟ್ಲೀಸ್ಟ್ ಜೀವಾವಧಿ ಶಿಕ್ಷೆಯನ್ನಾದರೂ ಕೊಡಬೇಕು, ನೀವು ಸಾಯೋವರೆಗೂ ಜೈಲಲ್ಲಿ ಕೊಳೆಯೋ ಥರ ಮಾಡಬೇಕು ಅಂಥೇಳಿ ಪೀಠದ ಮುಂದೆ ಹೇಳ್ಕೊಂಡಿದ್ದು ಯಾರು? CBI ಪರ ವಕೀಲರು. ಇನ್ನು ವಿನಯ್ ಕುಲಕರ್ಣಿ ಪರ ವಕೀಲರಿಗೂ ವಾದ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಯಿತು. ನನ್ನ ಕಕ್ಷಿದಾರ 3 ಬಾರಿ MLA ಆಗಿದ್ರು, ಜನಸೇವೆ ಮಾಡಿರುವಂತಹ ಅನುಭವ ಅವರಿಗಿದೆ.
ಅವರನ್ನ ಈ ಶಿಕ್ಷೆಯಿಂದ ಪಾರು ಮಾಡಿ ಅಂತ ಕೇಳ್ಕೊಳ್ಳೋದಿಲ್ಲ, ಬದಲಾಗಿ ಮಿನಿಮಮ್ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ. ಸೊ ಈ ಎಲ್ಲ ಬೆಳವಣಿಗೆಗಳು ಕೂಡ ಈ ಪ್ರಕರಣವನ್ನ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.